ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪರೀಕ್ಷೆ ರದ್ದು ವೈದ್ಯರಾಗುವ ಕನಸು ಕಂಡಿದ್ದ ವಿದ್ಯಾರ್ಥಿಗಳಿಗೆ ಶಾಕ್ ಮರುಪರೀಕ್ಷೆಗೆ ಎನ್ಟಿಎ ಸಿದ್ಧತೆ ಕೇರಳದಿಂದ ರಾಜಸ್ಥಾನಕ್ಕೆ ಲಿಂಕ್ ಮಹಾರಾಷ್ಟ್ರದಲ್ಲೂ ಆರೋಪಿ ಲಾಕ್ ದೇಶಾದ್ಯಂತ ಹಬ್ಬಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಜಾಲ ಯುವಜನರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ ದೆಹಲಿಯಲ್ಲಿ ಎನ್ಎಸ್ಯುಐ ಪ್ರತಿಭಟನೆ 2 ವರ್ಷ ಕಷ್ಟಪಟ್ಟು ಓದಿ ಬರೆದಿದ್ದೇವೆ ಪರೀಕ್ಷೆ ರದ್ದಾಗಿರುವುದು ಬೇಸರ ತಂದಿದೆ ವಿದ್ಯಾರ್ಥಿಗಳು ಪೋಷಕರ ಬೇಸರ ತಮಿಳುನಾಡು ಸಿಎಂಗೆ ಸಿಕ್ತಾ ಅಣ್ಣಾ ಡಿಎಂಕೆ ಬಲ ರೆಬೆಲ್ಸ್ ಭೇಟಿಯಾದ ವಿಜಯ್ ವಿಶ್ವಾಸ ಮತಕ್ಕೆ ಮುನ್ನ ಕುತೂಹಲ ಕೆರಳಿಸಿದ ಚರ್ಚೆ ವಿಶ್ವಾಸ ಗಳಿಸಲು ಮುಂದುವರೆದ ವಿಜಯ್ ಯಾತ್ರೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಕಚೇರಿಗಳಿಗೆ ಭೇಟಿ ಮಿತ್ರ ಪಕ್ಷ ನಾಯಕರ ಜೊತೆ ಮಾತುಕತೆ ಜಿಲೆಟಿನ್ ಕಡ್ಡಿ ಪತ್ತೆಗೆ ಬಿಗ್ ಟ್ವಿಸ್ಟ್ ಸೂಕ್ತ ರೀತಿಯಲ್ಲಿ ಜೋಡಿಸಿದ್ರೆ ಸ್ಫೋಟಗೊಳ್ಳೋ ಸಾಮರ್ಥ್ಯ ಎಫ್ಎಸ್ಎಲ್ ತಜ್ಞರಿಂದ ಪ್ರಾಥಮಿಕ ಮಾಹಿತಿ ರಿವೀಲ್ ಜಾಗತಿಕ ಮಟ್ಟದ ಘಟನೆಗಳಿಗೆ ಮೋದಿ ಕಾರಣವಲ್ಲ ಪ್ರಧಾನಿ ಬಗ್ಗೆ ಸಿಎಂ ಲಘುವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರ ಅಸಮಾಧಾನ ನಮ್ಮಲ್ಲಿ 69 ದಿನಗಳಿಗೆ ಕಚ್ಚಾ ತೈಲ 45 ದಿನಗಳ ಎಲ್ಪಿಜಿ ಸ್ಟಾಕ್ ಇದೆ ಪೆಟ್ರೋಲಿಯಂ ಸಚಿವರಿಂದ ಸ್ಪಷ್ಟನೆ ಆತಂಕ ಬೇಡ ಎಂದು ಕಿವಿಮಾತು ನಾಯಕತ್ವ ಗೊಂದಲ ನಿವಾರಣೆ ಮಾಡಿ ಸಚಿವ ಸ್ಥಾನ ಕೊಡಿ ಸುರ್ಜೇವಾಲಾ ಮುಂದೆ ಎಂಎಲ್ಸಿಗಳ ಮನವಿ ನಿಗಮ ಮಂಡಳಿಯಲ್ಲೂ ಮಾನ್ಯತೆಗೆ ಕೋರಿಕೆ